ಯೋ ವೆಲ್ಕಮ್ ಟು ಅನದರ್ ಬ್ಲಾಗ್. ಇವತ್ತು ಶ್ರೀಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಆ್ಯಂಡ್ ಇದು ಮೇನ್ ಎಂಟ್ರೆನ್ಸಿಂದ ನಾವು ಒಳಗಡೆ ಹೋಗಿ ಅಲ್ಲಿ ಒಳಗಡೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಆ್ಯಂಡ್ ಶ್ರೀಕಾಳಹಸ್ತಿ ಬಗ್ಗೆ ನಾನು ನನ್ನ ಪ್ರೀವಿಯಸ್ ವ್ಲಾಗಲ್ಲೇ ಹೇಳಿದ್ದೆ. ಶ್ರೀಕಾಳಹಸ್ತಿ ಅಂತಂದರೆ ಏನು ಅಂತ. ಅದನ್ನು ನೋಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ ಇಟ್ ಔಟ್. ಆ್ಯಕ್ಚುಲಿ ದರ್ಶನ ಮುಗಿಸ್ಕೊಂಡು ಬಂದಿದ್ದೀರಿ. ಆ್ಯಂಡ್ ಒಳಗಡೆ ತೊಗೊಂಡೋಗಂಗಿಲ್ಲ, ಆ್ಯಕ್ಚುಲಿ ಕ್ಯಾಮ್ರಾ ಎಲ್ಲ ತೊಗೊಂಡೋಗಂಗಿಲ್ಲ. ಇದ್ರದ್ದು ಶ್ರೇಷ್ಠವಾದ ವಿಚಾರ ಏನು ಅಂತಂದರೆ, ಸೊ ಶ್ರೀಕಾಳಹಸ್ತಿದಲ್ಲಿ ರಾಹುಕೇತು ಏನಾದ್ರು ದೋಷ ಇದ್ದರೆ ಅದನ್ನು ಪರಿಣಾಮ ಮಾಡ್ತಾರೆ. ಆಮೇಲೆ ನಿಮ್ಗೊಂದು ಡೌಟ್ ಇರ್ಬೋದು, ಏನಕ್ಕೆ ಶ್ರೀಕಾಳಹಸ್ತಿ ಅಂತ ಹೆಸರು ಇಟ್ಟಿದ್ದಾರೆ ಈ ಜಾಗಕ್ಕೆ ಅಂತ. ಸೊ ಶ್ರೀಕಾಳಹಸ್ತಿ ಅಂತ ನಾನು ನನ್ನ ಪ್ರೀವಿಯಸ್ ವ್ಲಾಗಲ್ಲೇ ಹೇಳಿದ್ದೆ, ಶ್ರೀಕಾಳಹಸ್ತಿ ಅಂತಂದರೆ ಏನು ಅಂತ. ಸೊ ಈ 3 ಪ್ರಾಣಿಗಳು ಶಿವಲಿಂಗನ ಆರಾಧನೆ ಮಾಡಕ್ಕೆ ಹೋಗ್ತಾರೆ. ಸೊ ಶಿವಲಿಂಗನ ಆರಾಧನೆ ಪ್ರಾಣಿಗಳು ಏನಕ್ಕೆ ಮಾಡಕ್ಕೆ ಹೋಗ್ತಾರೆ ಅಂತಂದಾಗ, ಅವ್ರು ಪುನರ್ಜನ್ಮದಲ್ಲಿ ಏನೋ ಒಂದು ಪಾಪ ಮಾಡಿರ್ತಾರೆ, ಪ್ರಾಣಿಗಳ ರೂಪದಲ್ಲಿ ಬಂದಿರ್ತಾರೆ. ಸೊ ಫಸ್ಟು ಮೊದಲನೆಯಾಗಿ ಸ್ಪೈಡರು ಬಂದು ಶಿವಪ್ಪನ ಆರಾಧನೆ ಮಾಡ್ತಾ ಇರುತ್ತೆ. ಹಾವು ಕೂಡ ಬರುತ್ತೆ. ಹಾವು ಬಂದು ಶಿವಪ್ಪನ ಆರಾಧನೆ ಮಾಡಿ ಶಿವಪ್ಪನ ಲಿಂಗನ ಮೇಲೆ ಹಂಗೆ ಸುತ್ತಿ ಕೂತಿರುತ್ತೆ. ಸೊ ಶಿವಪ್ಪನ ಲಿಂಗ ಮೇಲೆ ಹಂಗೆ ಕೂತಿರೋದು ಏನಕ್ಕೆ ಅಂತಂದರೆ, ಹಾವುಗೆ ಪುನರ್ಜನ್ಮದಲ್ಲಿ ಹೇಳಿರ್ತಾರೆ, ಈ ಥರ ಯಾವ್ದಾರ ಒಂದು ಆನೆ ಬಂದರೆ ಅದನ್ನು ನೀನು ಸಾಯಿಸಲೇಬೇಕು ಅಂತ. ಸೊ ಅದಕ್ಕೆ ಆ ಹಾವು ಅಲ್ಲೇ ಕಾಯ್ತಾ ಇರುತ್ತೆ. ಆನೆ ಬಂದು ಆ ಸೊಂಡಿಲನ್ನ ಎತ್ತಿ ಶಿವಪ್ಪನ ಪೂಜೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಆ ಹಾವು ಬಂದು ಸೊಂಡ್ಲೊಳಗಡೆ ಹೋಗ್ಬಿಡುತ್ತೆ. ಆ ಸೊಂಡ್ಲೊಳಗಡೆ ಹೋಗಾದ್ಮೇಲೆ ಆ ಆನೆ ಸತ್ತೋಗಿ ಬಿದ್ದೋಗುತ್ತೆ. ಆ ಬಿದ್ದಿದ್ದ ಜಾಗದಲ್ಲಿ ಆ ಜೇಡ ಕೂಡ ಇರುತ್ತೆ. ಆ ಜೇಡ ಸಿಗಾಕೊಂಡು ಆನೆ, ಹಾವು, ಜೇಡ 3 ಪ್ರಾಣಿಗಳು ಲಿಂಗ ಮುಂದೆನೇ ಸತ್ತೋಗ್ಬಿಡ್ತಾರೆ. ಶಿವಪ್ಪ ಅವರ ಭಕ್ತಿಯನ್ನು ಮೆಚ್ಚಿ ಆ ಜೀವಿಗಳಿಗೆ ಮುಕ್ತಿ ಕೊಟ್ಟರು. ಆಮೇಲೆ ಈ ಕಾರಣದಿಂದಲೇ ಆ ಪುಣ್ಯ ಸ್ಥಳಕ್ಕೆ ಶ್ರೀಕಾಳಹಸ್ತಿ ಅಂತ ಈ 3 ಜೀವಿಗಳ ಹೆಸರನ್ನು ಅಲ್ಲಿ ಪ್ರಸಿದ್ಧವಾಗಲಿ ಅಂತ ವರವನ್ನು ಕೊಟ್ಟರು. ನೀವು ನೋಡ್ತಿರ್ಬೋದು, ಈ ಲಿಂಗದಲ್ಲಿ ಜೇಡ, ಹಾವು, ಆನೆಯ ದಂತ ಕೂಡ ಇದೆ. ಸೊ ಈ 3 ಪ್ರಾಣಿಗಳ ಗುರುತು ಈ ಲಿಂಗ ಮೇಲೆ ಇದೆ. ಅದಕ್ಕೆ ಈ ಲಿಂಗ ಶ್ರೇಷ್ಠವಾದ ಲಿಂಗ, ಯಾಕಂದರೆ ಇದು 5 ಪಂಚಭೂತಗಳ ಲಿಂಗಗಳಲ್ಲಿ ಒಂದು. ಆಗಿನ ಕತೆ ಪ್ರಕಾರ ಈ ಶಿವಲಿಂಗವನ್ನು ವಾಯುಲಿಂಗಂ ಅಂತ ಕೂಡ ಕರೀತಾರೆ. ಏಕೆಂದರೆ ಈ ಶಿವಲಿಂಗಕ್ಕೆ ವಾಯುದೇವ ಕೂಡ ಬಂದು ಪೂಜೆ ಮಾಡುತ್ತಿದ್ದರು ಅಂತ ಹೇಳಿಕೆ ಇದೆ. ಸೊ ಇಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಇದು ತುಂಬ ಚೆನ್ನಾಗಿದೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಮೊದಲಿಲ್ದಂತೆ ఇటువంటిది కాదు సీలింగ్ ఇది కారదు వర్షం పడినప్పుడు మొత్తం అభిషేకం మనకు ఎక్కడ కానీ గాలి లేదు వచ్చేదాన్ని, కానీ ఏం లేక నీళ్ళు కారుతుంటాయి. అయ్యన్ని సార్ ಎಲ್ಲ ದೇವತೆಗಳಿದ್ದಾರೆ. అంటే పైకి సార్ ಅಲ್ಲಿ ಮೇಲ್ಗಡೆ ಅವ್ರೇನಂತಂದ್ರು ಅಂದರೆ, ಇವಾಗ ಮೇಲ್ಗಡೆ ಒಂಚೂರು ಜಾಗ ಇಲ್ಲ, ಆದ್ರೂ ಮಳೆ ನೀರು ಬರ್ತಾ ಇರುತ್ತೆ ಅಂತ ಹೇಳಿದ್ರು. ಫಸ್ಟು ದೇವಸ್ಥಾನ ನೋಡಿದ್ರಿ, ಆಮೇಲೆ ಅದರ ದರ್ಶನ ಆಯಿತು. ಸೊ ಶ್ರೀಕಾಳಹಸ್ತಿ ಲಿಂಗವನ್ನು ನೋಡಿದ್ರಿ, ಆಮೇಲೆ
ಪಾರ್ವತಮ್ಮ ರಾಹುಕೇತು ಹಿಡ್ಕೊಂಡಿರೋದು ನೋಡ್ಕೊಂಬಂದ್ರೆ ಅವ್ರದ್ದು ತುಂಬ ಚೆನ್ನಾಗಿ ದರ್ಶನ ಆಯಿತು. ಅನ್ಫಾರ್ಚುನೇಟ್ಲಿ ಅಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ, ಸೊ ಸ್ವಲ್ಪ ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ನಾವು ಟಾಪ್ ಆಫ್ ದ ಟೆಂಪಲ್ ಹೋಗ್ತಾ ಇದ್ರಿ. ಆ್ಯಕ್ಚುಲಿ ಇಲ್ಲಿ ಕಣ್ಣಪ್ಪನ ನೋಡೋಕೆ ಹೋಗ್ತಾ ಇರೋದು. ಸೊ ಬೇಡರ ಕಣ್ಣಪ್ಪ ಸ್ಟೋರೀಸ್ ನೀವು ಕೇಳೇ ಇರ್ತೀರ. ಶಿವಪ್ಪನಿಗೆ ಹೇಗೆ ಅವರು ಕಣ್ಣು ದಾನ ಮಾಡಿದ್ರು ಅಂತ. ಲಿಂಗದಲ್ಲಿ ಕಣ್ಣ ಹತ್ರ ಬ್ಲಡ್ಡು ಬರ್ತಾನೆ ಇರುತ್ತೆ. ಸೊ ಅವಾಗ ಬೇಡರ ಕಣ್ಣಪ್ಪ ಶಿವಪ್ಪನ ನೋಡೋಕ್ಕಾಗದೆ ತಾನೇ ತನ್ನ ಕಣ್ಣನ್ನು ಕಿತ್ತಿ ಲಿಂಗ ಮೇಲೆ ಇಡ್ತಾರೆ. ಸೊ ಒಂದು ಕಣ್ಣು ಇಟ್ಟಾಗ ಅವ್ರಿಗೆ ಇನ್ನೊಂದು ಕಣ್ಣಲ್ಲೂ ಬ್ಲಡ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಅದನ್ನು ನೋಡೋಕ್ಕಾಗ್ದಿರ ಶಿವಪ್ಪನ ನೋಡೋಕ್ಕಾಗ್ದಿರ ನನಗೆ ಈ ಕಣ್ಣೇ ಬೇಡ ಅಂತ ಬೇಡರ ಕಣ್ಣಪ್ಪ ಇನ್ನೊಂದು ಕಣ್ಣನ್ನು ಇನ್ನೇನು ಕಿತ್ತಕ್ಕೆ ಹೋದಾಗ ಶಿವಪ್ಪನೇ ಬರ್ತಾರೆ. ಸೊ ಅದೊಂದು ಸ್ಟೋರಿ. ಸೊ ತುಂಬ ಶ್ರೇಷ್ಠವಾಗಿದೆ ಈ ಜಾಗ ಮಾತ್ರ. ನೀವು ಬಂದರೆ ವಿಸಿಟ್ ಮಾಡಿ. ಇಲ್ಲೆಲ್ಲ ನೋಡಿ ನಾಗಪ್ಪ. ಸೊ ತುಂಬ ಚೆನ್ನಾಗಿದೆ ನೋಡಿ. ಸೊ ಮೇನ್ ಎಂಟ್ರೆನ್ಸ್ ಬಂದು ಆ ಸೈಡಿಂದ ಬರುತ್ತೆ. ಮೇನ್ ಎಂಟ್ರೆನ್ಸು ಆ ಸೈಡಿಂದ ಬಂದು ಇಲ್ಲಿಂದ ನಡ್ಕೊಂಡು ದೇವಸ್ಥಾನ ಒಳಗಡೆ ಹೋಗೋದು. ದೇವಸ್ಥಾನ ಒಳಗಡೆ ತೋರ್ಸೋಕ್ಕಾಗಲಿಲ್ಲ, ಸೊ ಮೇಲಿಂದನೇ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನೋಡ್ತಿದ್ದೀರಾ ಸಿಕ್ಕಾಬಟ್ಟೆ ಸೆಕೆ, ಶರ್ಟ್ ಫುಲ್ಲು ನಿಂದೋಗ್ತಿದೆ. ತುಂಬ ಶ್ರೇಷ್ಠವಾದ ಜಾಗ, ನೀವು ಡೆಫಿನೆಟ್ಲಿ ವಿಸಿಟ್ ಮಾಡಲೇಬೇಕು. ಬಂದರೆ ರಾಹುಕೇತು ಪೂಜೆ ಮಾಡಿಸ್ಕೊಂಡೇ ಹೋಗಿ. ಇಲ್ಲಿ ಮೆಟ್ಲಿದೆ, ಮೆಟ್ಲು ಹತ್ಕೊಂಡು ಅಲ್ಲಿ ಮೇಲ್ಗಡೆ ಒಂದು ದೇವಸ್ಥಾನ ಇದೆ. ಸೊ ಮೇಲ್ಗಡೆ ಒಂದು ದೇವಸ್ಥಾನ ನೋಡೋಣ. ಇಲ್ಲಿಂದ ನೋಡಿ ಸಾಕಾಗ. ಎಲ್ಲ ಮೇಕೆಗಳೆಲ್ಲ ಇದೆ. ಅಪ್ಪ ಹೆವಿ ಶೆಕೆ ಐತೆ ಗುರು. ಹೇಗೆ ಅನಿಸ್ತಿದ್ಯಾ ಅಮ್ಮನವರ ದರ್ಶನ ಮಾಡಿ? ಪಂಚೆ ಹಾಕೊಬೇಕಾಯ್ತು, ನಾನು ಅದೊಂದು ಮಿಸ್ ಆಗೋಯ್ತು. ಅದೆಲ್ಲ ಚೆನ್ನಾಗಿದೆ, ದರ್ಶನ ಚೆನ್ನಾಗಿದೆ. ಆ್ಯಕ್ಚುಲಿ ಪಂಚೆ ಹಾಕಿರಲಿಲ್ಲ ನಾನು. ಸೊ ಅಮ್ಮನ ಗರ್ಭಗುಡಿ ಒಳಗಡೆನೇ ಬಿಟ್ಟಿಲ್ಲ. ಅಯ್ಯೋ ಡೋರ್ ಹತ್ರನೇ ನಿಂತ್ಕೊಂಡು ನೋಡ್ತಿದ್ದ. ಆದರೆ ತುಂಬ ಚೆನ್ನಾಗಿದೆ. ಅಮ್ಮನವರ ಅಭಿಷೇಕನೂ ನಡೀತು. ಸೊ 6 ಗಂಟೆ 6:30 ಅಷ್ಟರಲ್ಲಿ ದರ್ಶನ ಎಲ್ಲ ಆಗುತ್ತೆ. 5:45 ಅಥವಾ 5:45 ನೀವು ಬಿಟ್ಟರೆ ಇಲ್ಲಿ ಬಂದು ಲೈನಲ್ಲಿ ನಿಂತಿದ್ರೆ 6 ಗಂಟೆ 6:30 ಅಷ್ಟೊತ್ತಿಗೆ ಅಭಿಷೇಕ ಮಾಡ್ತಾರೆ ಅಮ್ಮನವರು. ಬಂದು ಇಲ್ಲಿ ದರ್ಶನ ಮಾಡ್ಬೇಕಂದ್ರೆ ನಮ್ಮ ಹತ್ರ ಸೆಕ್ಯೂರಿಟಿ ನಂಬರ್ ಇದೆ, ಅವ್ರು ಶೇರ್ ಮಾಡಿದ್ರೆ ಅವ್ರಿಗೂ ಹೆಲ್ಪ್ ಮಾಡ್ತಾರೆ, ದರ್ಶನ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಸೊ ಸೆಕ್ಯೂರಿಟಿ ಅಂದರೆ ನಿಮ್ಗೆ ಏನಾದ್ರು VIP ಏನಾದ್ರು ಬೇಕಂತಂದರೆ VIP ದರ್ಶನ ಏನಾದ್ರು ಬೇಕು ಅಂತಂದರೆ ಗರ್ಭಗುಡಿಗೆಲ್ಲ VIP ದರ್ಶನ ಇದ್ದೇ ಇರುತ್ತಲ್ಲ. ಸೊ ಅವ್ರದ್ದು ನಂಬರ್ ಬೇಕಾದ್ರೆ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ನೋಡಿ. ವಾಚ್ಮ್ಯಾನ್ ಇರ್ತಾರೆ, ಸೊ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕರ್ಕೊಂಡು ಹೋಗ್ತಾರೆ ಒಳಗಡೆ. ಸೊ ಎಲ್ಲ ತೆಲುಗುದಲ್ಲೇ ಮಾತಾಡ್ತಾರೆ. ಇದು ಆಂಧ್ರ ಪ್ರದೇಶಲ್ಲಿ ಇರೋದಲ್ಲ, ಸೊ ಎಲ್ಲ ತೆಲುಗುದಲ್ಲೇ ಮಾತಾಡ್ತಾರೆ. ನಮ್ಮದು ಹೋಟೆಲ್. ಸೊ ನಾವು ಅದೇ ಹೋಟ್ಲಲ್ಲಿರೋದು, MGM ಗ್ರ್ಯಾಂಡ್ ಅಂತ ಕಾಣಿಸ್ತೀವಿ ನೋಡಿ. ಇದು ಕೃಷ್ಣ ರಿವರ್. ಹತ್ತಿ ಸೊ ಬಿಡ್ದಾಗ್ತೈತೆ. ಶೆಕೆ ಅಲ್ಲ ಸ್ವಲ್ಪ ಜಾಸ್ತಿ, ಬಿಸಿಲು ಜಾಸ್ತಿ ಇಲ್ಲಿ. 6 ಗಂಟೆಗೇನೆ ಹಬೆ ಹೊಡಿತೈತೆ. ಅಪ್ಪ 6 ಗಂಟೆಗೇನೆ ಸಿಕ್ಕಾಪಟ್ಟೆ ಹಬೆ ಹೊಡಿತಿತ್ತು. ಇನ್ನು ಪೀಕ್ ಅವರ್ಸಲ್ಲಿ ಇನ್ನೆಂಗಿರುತ್ತೋ ದೇವರೇ ಅಲ್ಲ. ಎಷ್ಟು ಟೈಮ್ ಇವಾಗ ನೋಡಿ, ಟೈಮ್ ಬಂದು 7:10-15 ಆಗ್ತಿದೆ. ಅಷ್ಟಕ್ಕೇನೆ ಈ ಅವಸ್ಥೆ ಆಗೈತೆ. ವೆಲ್ಕಮ್ ಟು ಆಂಧ್ರ ಪ್ರದೇಶ್. ಸಿಕ್ಕಾಪಟ್ಟೆ ಬಿಸಿಲೈತಿಲ್ಲಲ್ಲ. ಫಸ್ಟೇ ನಾನು ಸ್ವೆಟ್ ಬರೋದು ಜಾಸ್ತಿ. ಸೊ ಸ್ನಾನ ಆಗೋಗಿದೆ, ಒಂದು ರೌಂಡ್ ಸ್ನಾನನೇ ಆಗೋಯ್ತು.
ಬೆಳಗ್ಗೆನೇ ಸ್ನಾನ ಮಾಡಿ ಇವಾಗ ಒಂದು ಸ್ನಾನ. ಸೊ ಇಲ್ಲೇ ಬೇಡ ಕಣ್ಣಪ್ಪ ದೇವಸ್ಥಾನ ಇರೋದು ನಾನು ನೋಡ್ತಿದ್ದೆ. ಚೆನ್ನಾಗಿದೆ. ಇವಾಗ ಟಾಪ್ ವ್ಯೂ ಬರಲೇಬೇಕು ನೀವು. ಬೇರೆ ದೇವಸ್ಥಾನ ಬಂದು ನೋಡ್ಕೊಂಡು ಹೋದರೆ ಟಾಪ್ ವ್ಯೂ ಮಿಸ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಇಲ್ಲಿ ಶಿವಪ್ಪ ಲಿಂಗ ಇದೆ. ಓಂ ನಮಃ ಶಿವಾಯ. ಓಂ ಬೆಂಗಳೂರಿಂದ 300 ಕಿಲೋಮೀಟ್ರ್ ಇದೆ. ತಿರುಪತಿಯಿಂದ ಆ್ಯಕ್ಚುಲಿ ಒಂದು 40 ಕಿಲೋಮೀಟರ್ಸ್ ಹತ್ರ ಏನೋ ಇರೋದು. ಇಲ್ಲಿ ಶ್ರೀಕಾಳಹಸ್ತಿದಲ್ಲಿ ಏನು ಫೇಮಸ್ಸು ಅಂತಂದರೆ ಕೋವಾ. ಸೊ ಕೋವಾ ತೊಗೊಳ್ಳೇಬೇಕು ನೀವು ಬಂದಾಗ. ದುಡ್ಡು ಯಾರು ನಿಮ್ಮಪ್ಪ ಕೊಡ್ತಾನೆ ಅಂತ ಕೇಳಬೇಡಿ. ತೊಗೊಳಾಗಿದ್ದರೆ ತೊಗೊಳ್ಳಿ, ಯಾಕಂದರೆ ಇಲ್ಲಿ ಫೇಮಸ್ಸು, ತುಂಬ ಚೆನ್ನಾಗಿರುತ್ತೆ. ನೋಡ್ರಪ್ಪ, ಇವನಿಗೆ ಮದುವೆ ಮಾಡ್ಬಿಡೋಣ. ಅಣ್ಣ ಹುಡುಗಿ ರೆಡಿ ಆಗಿದ್ದಾನಂತೆ. ಅಣ್ಣ ಮದುವೆ ಗಂಡು. ಎರಡು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಥರನೇ ಒಳ್ಳೆ ಕಂಟೆಂಟ್ಸ್ ತರ್ತಾ ಇರ್ತೀನಿ. ನಿಮಗೂ ಏನಾದ್ರು ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಲೈಕ್, ಕಮೆಂಟ್, ಶೇರ್. ಸೊ ಸಿ ಯು. ಬೇರೆ ಏನಾದ್ರು ಹೇಳ್ಬೇಕಾ? ಎಲ್ಲರೂ ಬನ್ನಿ, ಯಾರ್ಯಾರು ರಾಹುಕೇತು ಪ್ರಾಬ್ಲಮ್ಸ್ ಇದೆ ಬನ್ನಿ, ಪೂಜೆ ಮಾಡಿಸ್ಕೊಳ್ಳಿ. ತುಂಬ ಒಳ್ಳೆ ದೇವಸ್ಥಾನ ಇದು, ಹಳೆ ದೇವಸ್ಥಾನ, ಪುರಾಣ ದೇವಸ್ಥಾನ ಇದು. ಅಷ್ಟೇ. ಇದ್ರ ಸ್ಟೋರಿ ಹೇಳು.
ಹೇಳೋ ನೀನು ಚೆನ್ನಾಗಿ ಹೇಳ್ತಿ ಹೇಳೋ.